ನಿಜವಾಗ್ಲೂ ಎಲ್ಲರ ಜೀವನದಲ್ಲಿ ಆಗೋ ಥರ ಫಸ್ಟ್ ಗೆಲುವು ಅದು ಒಂದು ಖುಷಿನೇ ಇರ್ತದೆ. ಹ್ಮ್ ಬಟ್ ನನ್ನ ಖುಷಿ ಇದೆ ಅಲ್ಲ, ಹ್ಮ್ ಇದು ನನ್ಗನ್ಸೋ ಮಟ್ಟಿಗೆ ನನ್ನ ದೇಶದ ಯಾವ ಆ, ಆ, ಮಹಿಳೆಗೂ ಬಂದಿರ್ಲಿಕ್ಕಿಲ್ಲ. ಓಕೆ ಯಾಕಂದ್ರೆ ನಾನು ಯಾಕೆ ಖುಷಿ ಪಟ್ಟೆ ಅಂತಂದ್ರೆ, ನನ್ನ ಜೀವನದಲ್ಲಿ ನನಗೆ ಅಣ್ತಂಬ್ರಿಲ್ಲ. ನಾನು ನನ್ನ ತಂಗಿ ಇಬ್ಬರೇನೆ ನಾವು ಹೆಣ್ಮಕ್ಳು ನಮ್ಮ ತಂದೆ ತಾಯಿಗೆ. ಅಣ್ಣ ಸಾಹೇಬ್ರು ನನಗೊಂದು ಅವಕಾಶ ಮಾಡಿಕೊಟ್ರು. ನನ್ನ ತವರು ಮನೆಯ ಏರಿಯಾದಲ್ಲಿ ನನಗೊಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರು. ಒಂದು ಸ್ವಲ್ಪ ಯೋಚನೆ ಮಾಡಿ, ನಾನು ಅಲ್ಲಿ ಪ್ರಚಾರಕ್ಕೆ ಹೋದಾಗ ನಾನು ಒಂದು ಮಾತು ಹೇಳ್ತಿದ್ದೆ, ನಾನು ಇಲ್ಲಿ ರಾಜಕೀಯ ಅಭ್ಯರ್ಥಿಯಾಗಿ ನಾನು ನಿಮ್ಮ ಮುಂದಿಲ್ಲ, ನಾನು ನಿಮ್ಮ ಮನೆ ಮಗಳಾಗಿದ್ದೀನಿ. ಯಾವ ರೀತಿ ಮನೆ ಮಗಳು ಮನೆಗೆ ಬಂದಾಗ ತಾಯಿ ಅಕ್ಕಂಗಿಯರು ಅವಳಿಗೆ ಉಡಿ ತುಂಬ್ತಾರೆ, ಅರಿಶಿನ ಕುಂಕುಮ ಹಾಕಿ ಉಡಿ ತುಂಬಿ ಅವ್ರ ಮಡಿಲ್ ತುಂಬಿ ಕಳಿಸ್ತಾರೆ. ನಾನು ಫಸ್ಟ್ ಟೈಮ್ ಅಲ್ಲಿ ಇಲೆಕ್ಷನ್ ಪ್ರಚಾರಕ್ಕೆ ಹೋದಾಗ ನಾನು ಅದೇ ಹೇಳ್ತಿದ್ದೆ, ನಾನು ನಿಪ್ಪಾಣಿ ಕ್ಷೇತ್ರದ ಮಗಳು, ನಾನು ಒಂದ್ ಬಾರಿ ಸೋತಿದ್ದೀನಿ, ಆದ್ರೆ ನನಗೊಂದು ಅವಕಾಶ ಕೊಡಿ, ನನ್ನ ಇಲೆಕ್ಷನ್ ಅಲ್ಲಿ ಯಾವ ರೀತಿ ಮಗಳು ಮನೆಗೆ ಬಂದಾಗ ಅರಿಶಿನ ಕುಂಕುಮ ಹಾಕಿ ನೀವು ಉಡಿ ತುಂಬ್ತೀರೋ ಆ ತರ ನಿಮ್ ಸೀರೆ ಉಡಿಬೇಡ, ಬ್ಲೌಸ್ ಪೀಸ್ ಉಡಿಬೇಡ, ನಿಮ್ ಮತದಾನದ ಉಡಿಯನ್ನ ನನಗ್ ಹಾಕ್ರಿ.